ಸುದೀಪ್ ಥರ ಲುಕ್ಕಲ್ಲಿದ್ದವರು ಆದರೆ ಇನ್ನೊಂದು ಲುಕ್ಕಿಗೆ ಚೇಂಜ್ ಆದರು. ಅದು ಯಾವ ಲುಕ್ ಅಂದರೆ ನೋಡಿ. ನಾವಿವತ್ತು ಹೋಗ್ತಾ ಇರೋದು ಗುಡ್ಡದ ರಂಗಸ್ವಾಮಿ ದೇವಸ್ಥಾನಕ್ಕೆ. ಏನಪ್ಪ ವಿಶೇಷ ಅಂದರೆ ನಮ್ಮ ಅಕ್ಕನ ಮುದ್ದಿನ ಮಗನ ಜವಳ ತೆಗ್ಸೋಕ್ಕೆ. ನಮ್ಮ ಅಕ್ಕರ ಜೊತೆ ಹಾಗೆ ಫನ್ ಮಾಡ್ಕೊತ ಹೋಗ್ತಾ ಇದ್ದೆ. ಇದು ನಮ್ಮ 3ನೇ ಅಕ್ಕ, ಇದು 4ನೇ ಅಕ್ಕನ ಪಾಪು, 2ನೇ ಪಾಪು, ಇದು 3ನೇ ಅಕ್ಕನ 1ನೇ ಪಾಪು. ಹಾಗೆ ಹದಡಿಯಲ್ಲಿ ಇಂಥ ದೊಡ್ಡ ಲಾರಿ ಮನೆ ಹತ್ರನೇ ಬಿದ್ದಿತ್ತು. ನಮ್ಮಮ್ಮ ಅಂತೂ ಲಾರಿ ಸುದ್ದಿನೇ ಹೇಳ್ತಾ ಇದ್ರು. ಹಾಗೆ ನಮ್ಮ ಪಾಪು ಯಾವ ರೀತಿ ಡ್ಯಾನ್ಸ್ ಮಾಡಿದ್ಲು ಅಂದರೆ ನೀವೇ ನೋಡಿ. ಹಾಗೆ 2ನೇ ಅಕ್ಕನ ಇಬ್ಬರು ಮುದ್ದಿನ ಮಕ್ಕಳು ಬಂದರು. ಹಾಗೆ ನಮ್ಮ ಹುಡ್ಗನ ಜೊತೆ ವಿಡಿಯೋ ಮಾಡ್ಕೊತಾ ಇದ್ದೆ. ವಿಡಿಯೋ ಯಾವ ರೀತಿ ಬರುತ್ತೆ ಅಂತ ನೋಡಿ. ಎಷ್ಟು ಖುಷಿಯಾಗಿ ನಮ್ಮ ಪಾಪ ಡ್ಯಾನ್ಸ್ ಮಾಡ್ತಾ ಇದ್ದ. ಆದರೆ ಅವನಿಗೆ ಗೊತ್ತಿಲ್ಲ ಬರಬೇಕಾದ್ರೆ ಈ ಕೂದಲು ಇರೋದಿಲ್ಲ ಅಂತ. ನಮ್ಮ ಮನೆಯವರು ವಿಡಿಯೋ ಮಾಡಬೇಡ ಅಂದರು. ಆದರೂ ನಾನು ಮಾಡ್ತೀನಿ. ಈ ಅಣಜಿಕೆರೆಯಲ್ಲಿ ನಮ್ಮಮ್ಮ ಅವರು ತುಂಬ ಆಟಾಡಿದ್ದಾರಂತೆ ಚಿಕ್ಕ ವಯಸ್ಸಲ್ಲಿ. ಅದಕ್ಕೆ ವಿಡಿಯೋ ಮಾಡ್ಕೊ ಅಂತಂದರು. ಅದಕ್ಕೆ ವಿಡಿಯೋ ಮಾಡ್ಕೊಂಡೆ. ಅಣಜಿಕೆ ಈ ದೇವಸ್ಥಾನಕ್ಕೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ನೀವೇನಾದರೂ ಈ ಸೈಡ್ ಬಂದರೆ ಈ ದೇವಸ್ಥಾನ ಮಿಸ್ ಮಾಡ್ಕೋಬೇಡ್ರಿ. ಇದಿರೋದು ಅಣಜಿಯಿಂದ ಮುಂದೆ ಇರೋದು ದೇವಸ್ಥಾನ. ಚೆನ್ನಾಗಿದೆ ರೋಡು. ಇವಾಗೆಲ್ಲ ಚೆನ್ನಾಗಿ ಮಾಡಿಸಿದ್ದಾರೆ. ಮುಂಚೆ ಎಷ್ಟು ಚೆನ್ನಾಗಿರಲಿಲ್ಲಂತೆ. ರೋಡೆಲ್ಲ ಮಾಡಿಸಿರ್ಲಿಲ್ಲಂತೆ. ಅವಾಗೆಲ್ಲ ಬೆಟ್ಟ ಹತ್ಕೊಂಡು ಹೋಗಬೇಕು. ಆ ಕಡೆ ಮೆಟ್ಲೆಲ್ಲ ಇದೆ, ಮೆಟ್ಲು ಹತ್ಕೊಂಡು ಹೋಗಬೇಕು. ಆ ರೀತಿ ಎಲ್ಲ ಇದೆ. ಇವಾಗ ಹಂಗೇನಿಲ್ಲ, ಗಾಡಿಗಳು ಸಹ ಹೋಗ್ಬೋದು, ದೇವಸ್ಥಾನ ನೋಡ್ಬೋದು ಒಳಗಡೆ. ಹಾಗೆ ನಮ್ಮಮ್ಮವರು ಪೂಜೆಗೆಲ್ಲ ಹಣಿ ಮಾಡ್ಕೊತಾ ಇದ್ರು. ಏನೇನು ಬೇಕು ಎಲ್ಲ ಸ್ವಾಮಿಯರು ಹೇಳಿದ್ರು, ಅದನ್ನೇ ಜೋಡಿಸ್ಕೊತಾ ಇದ್ರು. ನಮ್ಮ ಅಕ್ಕ ಮುಟ್ಕೊಳಕ್ಕೆ ಹೂವು ಕೊಡ್ತಾಯಿದ್ರು. ನಿನಗೆ ಯಾವ್ದು ಬೇಕು ಹೇಳು ಅಂತಿದ್ಲು. ನಾನು ಇದೇ ಸಾಕು ಅಂತ ಇಸ್ಕೊಂಡೆ. ಹಾಗೆ ನೋಡ್ಬೋದು ಹೊರಗಡೆ ನಾನು ಹಂಗೆ ವಿಡಿಯೋ ಮಾಡ್ಕೊಂಡೆ. ತುಂಬ ಚೆನ್ನಾಗಿದೆ. ಈ ದೇವಸ್ಥಾನಕ್ಕೆ ಏನಾದರೂ ಈ ಸೈಡ್ ಏನಾದರೂ ಎಲ್ಲರೂ ಹೋದರೆ ಈ ದೇವಸ್ಥಾನ ಮಿಸ್ ಮಾಡಬೇಡ್ರಿ. ಇತಿಹಾಸ ಇದೆ, ನನಗೆ ಅಷ್ಟು ಗೊತ್ತಿಲ್ಲ ಈ ದೇವಸ್ಥಾನದ ಬಗ್ಗೆ. ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ತಿಳ್ಕೊಂಡು ನಿಮಗೆ ಹೇಳ್ತೀನಿ. ನೋಡ್ಬೋದು ಹೊರಗಡೆ ಎಷ್ಟು ಚೆನ್ನಾಗಿದೆ ಅಂತ. ಇದು ನಮ್ಮ ಅಕ್ಕ ಅವ್ರ ಮನೆದೇವರು. ಅವಳು ಹರಕೆ ಹೊತ್ಕೊಂಡಿದ್ಲು ಅಂತ ಆ ಪಾಪುಗೆ ಕೂದಲು ತೆಗ್ಸಕ್ಕೆ ಬಂದಿದ್ದು. ಲಾಸ್ಟ್ ಅಂತ ನಮ್ಮ ಪಾಪುಗೆ ಯಾವ ರೀತಿ ಹೂವು ಮುಡ್ಸಿತ್ತು ಅಂದರೆ ನಮ್ಮಮ್ಮ ಫುಲ್ ಇರೋಬರ ಹೂವೆಲ್ಲ ಅವನಿಗೆ ಇಟ್ಟಿತ್ತು. ನೋಡ್ಬೋದು. ಹಾಗೆ ದೇವ್ರ ಫೋಟೋ ತಗೊಂಡೆ. ತುಂಬ ಚೆನ್ನಾಗಿದೆ. ಇದ್ರ ಇತಿಹಾಸ ತುಂಬ ಚೆನ್ನಾಗಿದೆ. ನಿಮ್ಗೆ ಏನಾದರೂ ಬೇಕು ಅಂದರೆ ಮಾತ್ರ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ತಿಳ್ಕೊಂಡು ಹೇಳ್ತೀನಿ. ಈ ಪ್ಲೇಸ್ ಬರೋದು ದಾವಣಗೆರೆ ಡಿಸ್ಟಿಕ್, ಜಗಳೂರು ತಾಲೂಕು, ಕೊಣಚಿಕಲ್ ರಂಗನಾಥ ಸ್ವಾಮಿ ದೇವಸ್ಥಾನ. ಸ್ವಾಮೀಜಿಯವರು ಏನೇನು ತರಬೇಕಂತ ಹೇಳಿದರು ಅದನ್ನೆಲ್ಲ ತಗೊಬಂದಿದ್ವಿ. ಹಾಗೆ ಅವರು ರೆಡಿ ಮಾಡ್ಕೊತಾ ಇದ್ರು ನೆಕ್ಸ್ಟ್ ಏನು ಮಾಡಬೇಕು ಅಂತ. ಹಾಗೆ
ಆ ಟೈಮಲ್ಲಿ ಮಕ್ಳುಗಳ್ನ ಕುಂದ್ರಿಸ್ಕೊಂಡು ಕೂದಲು ತೆಗಿಬೇಕಂದ್ರೆ ಕಷ್ಟ. ಆದರೆ ಈ ಕಾಲದಲ್ಲಿ ತುಂಬ ಈಸಿ. ಏನಪ್ಪ ಅಂದರೆ ಅವ್ರ ಕೈಯಲ್ಲಿ ಮೊಬೈಲ್ ಕೊಟ್ಟರೆ ಸಾಕು, ಅವ್ರ ಪಾಡಿಗೆ ಅವ್ರು ಕೂತ್ಕೊಂಡಿರ್ತಾರೆ, ಆರಾಮಾಗಿ ಏನಾರ ಮಾಡ್ಕೊಳ್ರಿ ಅಂತಾರೆ. ನೋಡ್ಬೋದು ನಮ್ಮ ಅಕ್ಕನ ಮಗನೂ ಅಷ್ಟೇ, ಫೋನ್ ಇದ್ದರೆ ಏನೂ ಬೇಡ, ಅಷ್ಟು ಹ್ಯಾಪಿಯಾಗಿ ಕೂದಲು ತೆಗೆಸ್ಕೊತಾ ಇದ್ದ. ಇದು ತೆಗೆದಿರೋದು ಮನೆಯಲ್ಲಿ, ಯಾಕಂದರೆ ಅಲ್ಲಿ ಯಾರೂ ಕಟ್ಟಿಂಗ್ ಮಾಡೋರು ಇರಲಿಲ್ಲ, ಕಟ್ಟಿಂಗ್ ಶಾಪ್ ಅವರು. ಹಾಗಾಗಿ ಮನೆ ಹತ್ರನೇ ಮಾಡ್ಕೋಬೋದು ಅಂತ ಸ್ವಾಮೀಜಿ ಅವರು ಹೇಳಿದರು. ಹಂಗಾಗಿ ಇಲ್ಲೇ ಕರ್ಸ್ಬಿಟ್ಟು ಕೂದಲು ತೆಗೆಸ್ತಾ ಇರೋದು. ಅದು ಮಿಷಿನಿಂದ ಅಲ್ವಾ, ಹಂಗಾಗಿ ಇನ್ನೂ ಈಸಿ, ಬೇಗ ತೆಗಿತಾಯಿದ್ರು. ಅವನು ಕೂಡ ಫೋನ್ ನೋಡ್ಕೊತ ಹ್ಯಾಪಿಯಾಗಿ ಫೀಲ್ ಮಾಡ್ತಾಯಿದ್ದ. ಅವನಿಗೂ ಅಷ್ಟು ಕಷ್ಟ ಅನಿಸ್ಲಿಲ್ಲ, ಹಾಗೆ ಇವ್ರಿಗೂ ಅಷ್ಟು ಕಷ್ಟ ಅನಿಸ್ಲಿಲ್ಲ.